ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಸುನೀತಾ. ನಾನೊಂದು ವೆಲ್ನೆಸ್ ಕೋಚ್. ಸೊ ಈಗ ನಮ್ಮ ಬ್ಯಾಂಗ್ಳೂರಲ್ಲಂತೂ ಸದ್ಯಕ್ಕೆ ಸಿಕ್ಕಾಪಟ್ಟೆ ಚಳಿ ಇದೆ. ಅಂದರೆ ಪ್ರಾಪರ್ ವಿಂಟರ್ ಸೀಸನ್ ಬಂದಿದೆ, ಕರೆಕ್ಟ್ ಅಲ್ಲ? ವಿಂಟರ್ ಸೀಸನ್ ಬಂದಿದೆ, ಮೈಂಡಲ್ಲಿ ಏನು ಲಾಕ್ ಆಗುತ್ತೆ? ವಿಂಟರ್ ಸೀಸನ್ಸ್ ಬಂತಪ್ಪ, ಇನ್ನು ವೆಯ್ಟ್ ಲಾಸ್ ಆಗೋದು ತುಂಬ ಕಷ್ಟ. ಸೇಮ್ ಟೈಮ್ ಸ್ಕಿನ್ ಬಂದು ತುಂಬ ಕ್ರ್ಯಾಕ್ಸ್ ಬಿಡುತ್ತೆ. ಆಮೇಲೆ ಫುಡ್ ಏನಾದ್ರು ತಿಂದರೆ ಕರೆಕ್ಟಾಗಿ ಡೈಜೆಷನ್ ಆಗಲ್ಲ, ಇದೆಲ್ಲ ಹೇಳ್ತಾರಲ್ವಾ? ಕರೆಕ್ಟ್. ಬಟ್ ಏನಾದ್ರು ವಿಂಟರಲ್ಲಿ ಮೆಟಬಾಲಿಸಮ್ ಕಡಿಮೆ ಆಗುತ್ತಾ? ಇಲ್ಲ, ಕರೆಕ್ಟ್ ಅಲ್ವಾ? ವಿಂಟರಲ್ಲೂ ಮೆಟಬಾಲಿಸಮ್ ತುಂಬ ಚೆನ್ನಾಗೇ ಇರುತ್ತೆ. ಅದು ಚೆನ್ನಾಗಿ ಇರಬೇಕಂದ್ರೆ ಫಸ್ಟ್ ನಾವು ಫೋಕಸ್ ಮಾಡಬೇಕಾಗಿರೋದು ನಮ್ಮ ಹೈಡ್ರೇಷನ್. ನಾವು ನೀರು ಎಷ್ಟು ಕುಡಿತೀವಿ, ಸೇಮ್ ಟೈಮ್ ನಮ್ಮ ಊಟದಲ್ಲಿ ನೀರಿನ ಅಂಶ ಜಾಸ್ತಿ ಇರುವಂಥ ತರಕಾರಿ ಅಥವಾ ಹಣ್ಣು ನಾವು ತಿಂತಾ ಇದ್ದೀವ, ಇದನ್ನು ನಾವು ಕ್ರಾಸ್ ಚೆಕ್ ಮಾಡಬೇಕು. ಈ ಥರ ನಾವು ನೀರು ಕರೆಕ್ಟಾಗಿ ಕೊಟ್ಟು ಫುಡ್ಡಲ್ಲೂ ವಾಟರ್ ರಿಚ್ ಇರೋವಂಥ ಫುಡ್ಸ್ ಕೊಡೋದ್ರಿಂದ ಥ್ರೂ ಔಟ್ ದಿ ವಿಂಟರ್ ನಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಇರುತ್ತೆ, ನಮ್ಮ ಮೆಟಬಾಲಿಸಮ್ ತುಂಬ ಪೀಕ್ ಕಂಡೀಷನಲ್ಲಿ ಇರುತ್ತೆ. ಸೇಮ್ ಟೈಮ್ ನಮ್ಮ ಎನರ್ಜಿ ಲೆವೆಲ್ಸ್ ಹೇಗೆ ಇರುತ್ತೆ? ಸೂಪರ್ವಾಗಿರುತ್ತೆ. ಇದರಿಂದ ನಮ್ಮ ವೆಯ್ಟ್ ಲಾಸ್ ಇರ್ಬೋದು, ವೆಯ್ಟ್ ಮೇಂಟೆನೆನ್ಸ್ ಇರ್ಬೋದು, ಈ ಜರ್ನಿನೂ ತುಂಬ ಚೆನ್ನಾಗಿ ಆಗುತ್ತೆ. ಈಗ ನಾವು ಕ್ಲೋಸ್ ಟು ನ್ಯೂ ಇಯರ್ ಅಲ್ವಾ? 2026ಗೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ಕಾಲಿಡ್ತೀವಿ. ಅಪ್ರಾಕ್ಸಿಮೇಟ್ಲಿ ಒಂದು 55 to 58 ಡೇಸ್ ಇದೆ, ಕರೆಕ್ಟ್? ಸೊ ವೆಯ್ಟ್ ಲಾಸ್ ಆಗೋದಕ್ಕೆ ಚಾಲೆಂಜಸ್ ಆಗ್ತಾ ಇದೆ. ವಿಂಟರ್ ಆಗಲ್ಲ ಅಂತ ಮೈಂಡ್ಸೆಟ್ ಇದ್ದವರು ಖಂಡಿತ ನನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ಈ ವಿಂಟರಲ್ಲೂ ಮೆಟಬಾಲಿಸಮ್ ಚೆನ್ನಾಗಿ ಮಾಡಿಕೊಂಡು ಹೇಗೆ ಸಿಂಪಲ್ ಆಗಿ ಇರೋ ಥಿಂಗ್ಸ್ನ ಫಾಲೋ ಮಾಡಿಕೊಂಡು